ಹಲೋ. ಹಾ ಗುರುಗೌಡ್ರಿ ನಮಸ್ತೆ ರೀ. ನಮಸ್ಕಾರ ಸ್ವಾಮಿ. ನಮಸ್ತೆ ಸರ್ ಗುರುಗೌಡ್ರಿ. ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ಗುರುಗೌಡ್ರಿ ನಾವು 10 ವರ್ಷ ಆಯ್ತ್ರಿ ಮಕ್ಳ ಆಗಿದ್ದಿಲ್ಲ. ಓಕೆ ನೀವು ವ್ರತ ಹೇಳಿದ್ರಿ ನಮಗ 9 ವಾರ ವ್ರತ ಮಾಡಂತ ಹೇಳಿದ್ರಿ. ಓಕೆ. ನೀವ್ ಯಾವ ತರ ಹೇಳಿದ್ರಿ ಆ ತರ ನಾವ್ ಮಾಡಿದೀವ್ರಿ ವ್ರತಾನ. ವ್ರತ 2 ವಾರ ಮಾಡಿ ಪೂಜೆ ಮುಗಿದ್ರೊಳಗೇನೆ ನಮಗ ಸಂತಾನ ಫಲ ಆಯ್ತ್ರಿ. ಓಕೆ, ಅಂದ್ರೆ ಮದುವೆ ಆಗಿ 10 ವರ್ಷ ಆಗಿತ್ತು, ಮಕ್ಕಳಾಗಿರ್ಲಿಲ್ಲ. ಹಾ ರೀ. ಓಕೆ, ಆದ್ರೆ ನಿಮ್ಮ ಹತ್ರ ನಾ ಇದಕ್ಕಿಂತ ಮುಂಚಿತವಾಗಿ ಮಾತಾಡಿದ್ದೀನಿ. ಹಾ ರೀ ಹಾ, ಹಾ. ಮಾತಾಡಿದ್ರಿ. ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ, ಏನಾಯ್ತು ಇವಾಗ? ಈಗ ಪೂಜೆ ಮಾಡಿ 3 ವಾರಕ್ಕನ ರಿಸಲ್ಟ್ ಗೊತ್ತಾಯ್ತ್ರಿ ನಮಗೆ. ಹೌದು. ರಾಯರ್ ನಮ್ನ ಕೈ ಹಿಡಿದು ನಡೆಸ್ತಾ ಇದಾರೆ. ಓಕೆ ರಾಯರ ಕೃಪೆಯಿಂದ ಆಗಿ ನಮ್ ಸಂತಾನ ಭಾಗ್ಯ ಇದಾಗಿದೆ ರೀ. ಓಕೆ, ಎಷ್ಟು ತಿಂಗಳು ಇವಾಗ ನಿಮ್ಮ ಶ್ರೀಮತಿ ಅವ್ರಿಗೆ? ಮಗು ಆಗಿಲ್ರಿ, ಈಗ 5 ತಿಂಗಳ ಆಗಿದ್ರಿ. ಅದೇ ಎಷ್ಟು ತಿಂಗಳು ಆಯ್ತು ಅಂತ ಕೇಳ್ತಾ ಇರೋದು. ಈಗ 5 ತಿಂಗಳ ಆಗಿದ್ರಿ. ಓಹೋ ಹೋ, 5 ತಿಂಗಳ. ಖುಷಿ ವಿಚಾರದಲ್ಲಿ ಒಳ್ಳೇದಾಗ್ಲಿ ಸ್ವಾಮಿ, ಒಳ್ಳೇದಾಗ್ಲಿ. ಅದಕ್ಕೆ ಸೀಮಂತ ಕಾರ್ಯಕ್ರಮ ನಿಮ್ಗ್ ಕರಿತಾ ಇದೀವ್ರಿ ನಾವು. ಓಹೋ, ನಮ್ಮನ್ನ ಕರಿತಾ ಇದ್ದೀರಾ? ನೀವು ಬರ್ಬೇಕ್ರಿ ನಮಗ್. ಅಯ್ಯೋ ಸ್ವಾಮಿ, ರಾಯರಿದ್ದಾರೆ ಸ್ವಾಮಿ. ಇದಾರ್ರಿ ರಾಯರು. ಓ, ಅದಕ್ಕೋಸ್ಕರ ಫೋನ್ ಮಾಡಿದಾರ, ಸೀಮಂತಕ್ಕೆ ಬನ್ನಿ ಅಂತ ಕರೆ ಮಾಡಿದಾರ ಇವಾಗ. ನೀವು ಬರ್ರಿ, ರಾಯರು ಕರ್ಕೊಂಡ್ ಬನ್ನಿ ಅಂತ ಹೇಳಿ ಕರಿತಾ ಇದ್ದೀರಿ. ರಾಯರ್ ಪಾದ ಹಿಡಿದಿದ್ರಲ್ಲ ಸ್ವಾಮಿ, ಖಂಡಿತ ಒಳ್ಳೇದಾಗತ್ತೆ. ಅಲ್ಲ, ಸೀಮಂತಕ್ಕೆ ಮತ್ತೆ ನಮಗ ಫೋನ್ ಮಾಡಿ ನಮ್ಮನ್ನ ಕರಿತಾ ಇದೀರಂದ್ರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಆದ್ರೂ ನನ್ನ ನಂಬರ್ ಇಟ್ಕೊಂಡು ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ. ಎಷ್ಟು ದಿನ ಆಯ್ತು ಪಾಪ. ಒಳ್ಳೇದಾಗ್ಲಿ, ರಾಯರ ಪಾದ ಹಿಡಿದಿದ್ದೀರಾ ನೀವು. ಹಾಗೆ ಆಗಿದ್ರಿ. ಈ ಸಲ ನಿಮ್ಗೆ ಗಂಡು ಮಗುನೇ ಸ್ವಾಮಿ. ಆಯ್ತ್ರಿ, ನೀವ ನಾಮಕರಣ ಮಾಡುವಂತ್ರಿ. ರಾಯರಿದ್ದಾರೆ ಸ್ವಾಮಿ, ಎಲ್ಲ ರಾಯರ ಕೃಪೆ. ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ಸ್ವಾಮಿ. ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದ್ರಿ ಗುರುಗಳು. ರಾಯರ್ನ ನಂಬಿ ಯಾರು ಒಂದ್ ಹೆಜ್ಜೆ ಮುಂದೆ ಆಗ್ತಾರೋ ಅವ್ರ ಬದುಕು ಎಷ್ಟು ಅದ್ಭುತವಾಗಿರುತ್ತಂದ್ರೆ ಹೂವು ಹರಳದಂಗಿರುತ್ತೆ ಸ್ವಾಮಿ, ಅಷ್ಟು ಅದ್ಭುತವಾಗಿರುತ್ತೆ. ರಾಯರ್ನ ನಂಬಬೇಕು. ತಂದೆ, ನಿಮ್ಮನ್ನ ನಂಬಿದ್ದೇನೆ, ನಿಮ್ಮ ಪಾದವನ್ನು ಹಿಡಿದಿದ್ದೇನೆ, ನನ್ನ ಕುಟುಂಬದ ಬದುಕನ್ನು ಬದಲಾಯಿಸು ತಂದೆ, ಕಷ್ಟಗಳಿಗೆ ಮುಕ್ತಿ ಮಾಡು ತಂದೆ, ರಾಯರಿದ್ದಾರೆ ಅಂತ ಈ ಧ್ವನಿ ಮುಖಾಂತರದಲ್ಲಿ ಸಲ್ಲಿಸಿದ್ರೆ ಸಾಕು ರಾಯರಿಗೆ. ರಾಯರನ್ನು ಎತ್ತಿಡಿತಾರೆ. ಬಾಕಂದ, ನಿನ್ನ ಜೊತೆ ನಾನಿದ್ದೀನಿ, ಚಿಂತಿಸಬೇಡ ಅಂತ ಹೇಳ್ತಾರೆ. ಮತ್ತೆ ಸ್ವಾಮಿ, ಮತ್ತೆ ನಮ್ಮ ಪಾದಯಾತ್ರೆನು ಮುಗಿಸಿ ಬಂದಿನ್ರಿ ನಾನು. ಓ, ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿದ್ರಿ? ಮಹಾಲಿಂಗಪುರ ಅಲ್ವಾ ನಿಮ್ದು? ಮಾಲಿಂಗಪುರ. ಓ, ಮೊನ್ನೆ ಮಾಸ್ಟರ್ ಆನಂದ್ ಅವ್ರೆಲ್ರೂ ಕೂಡಿ, ಆನಂದ್ ಸರ್ ನೀವು ಎಲ್ರು ಇಷ್ಟ್ರು ಕೂಡಿ ಹೋಗಿದ್ರಿ ಪಾದಯಾತ್ರೆ. ಆನಂದ್ ಸರ್ ನಿಮ್ದು ಎಲ್ಲ ನೋಡಿದೆ ನಾನು ಅವತ್ತು. ಹೌದ್ರಿ, ನಾವು ಅವ್ರ ಹತ್ರನೇ ಇದೀವ್ರಿ. ಅದೇ ಅವತ್ತು ಆನಂದ್ ಸರ್ ಅವ್ರು ಮಾತಾಡೋದು ಅದೆಲ್ಲ ನೋಡಿದೆ. ಅವರು ನೋಡಿ, ಅವ್ರು ಎಷ್ಟು ಪುಣ್ಯವಂತರು. ಅಷ್ಟು ದೊಡ್ಡ ಸ್ಟಾರ್ ಆಗಿ ಅಷ್ಟೊಂದು ಒಳ್ಳೆ ಇದರಲ್ಲಿದ್ದು ಅವರು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂದ್ರೆ ಇದರಲ್ಲಿ ಏನ್ ಗೊತ್ತಾ ಸ್ವಾಮಿ, ಒಂದು ವಿಚಾರ, ಸ್ಟಾರ್ ಅನ್ನೋದು ಮುಖ್ಯ ಅಲ್ಲ. ಅರ್ಥ ಆಯ್ತಾ? ಸ್ಟಾರ್ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ರಾಯರ ಮೇಲೆ ಭಕ್ತಿಯಿಂದ ಅವರು ಬಂದಿದ್ದಾರಲ್ವಾ. ರಾಯರ ಮೇಲೆ ಎಷ್ಟು ಭಕ್ತಿ ಇದೆ. ರಾಯರ್ ಇದ್ದಾರೆ ಅಂತ ಅಂದ್ರೆ ಅವ್ರದ್ದು ಒಂದು ಸಿನಿಮಾ ಮಾಡಿದ್ದಾರೆ ರಾಯರ್ದೊಂದು. ಅವರು ಒಂದು ಅದರಲ್ಲಿ ಆಕ್ಟಿಂಗ್ ಮಾಡಿ, ರಾಘವೇಂದ್ರ ಸ್ವಾಮಿ ಅವ್ರದ್ದು ಒಂದು ಸಿನಿಮಾದಲ್ಲಿ ಮಾಡಿ, ಅವ್ರದ್ದು ನೋಡಿ ಅದ್ಭುತವಾಗಿದೆ. ನನಗೆ ತುಂಬಾ ಖುಷಿ ಆಯ್ತು ಮಾಸ್ಟರ್ ಆನಂದ್ ಸರ್ ಅವರು ಬಂದಿದ್ ನೋಡಿ. ಖಂಡಿತ ಒಳ್ಳೇದಾಗ್ಲಿ. ನೋಡಿ, ರಾಯರ್ನ ಯಾರು ನಂಬುತ್ತಾರೆ ಅವ್ರನ್ನ ಮಗುವಾಗಿ ಕಾಪಾಡುತ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಖಂಡಿತ ರೀ. ಏನಾಯ್ತು ಇವಾಗ? ನಿಮ್ಮ ಶ್ರೀಮತಿ ಅವ್ರು ಇಲ್ಲಿದ್ದಾರೆ? ಇಲ್ಲೇ ಇದಾರ್ರಿ. ಕೊಡು ನಿಮ್ದು, ಅವ್ರ ಹತ್ರನು ನನ್ನ ಧ್ವನಿ ಮುಖಾಂತರ ಒಂದೆರಡು ಮಾತನ್ನು ಮಾತಾಡುತ್ತೇನೆ ನಿಮ್ಮ ಶ್ರೀಮತಿ ಅವ್ರ ಜೊತೆ. ಮಾತಾಡ್ರಿ. ಕೊಡಿ ಕೊಡಿ. ಹಲೋ ರೀ ಗುರುಗಳ್ರಿ. ನಮಸ್ಕಾರಮ್ಮ ತಾಯಿ. ನಮಸ್ತೆ ರೀ ಗುರುಗಳ್ರಿ. ಹೆಂಗಿದ್ದೀರಮ್ಮ? ಚೆನ್ನಾಗಿದ್ದೀರೇನಮ್ಮ? ನಿಮ್ ಆಶೀರ್ವಾದ ರೀ, ರಾಯರ ಆಶೀರ್ವಾದ ರೀ. ಓಹೋ, ಎಲ್ಲ ರಾಯರ ಕೃಪೆ. 5 ತಿಂಗಳಾಯ್ತಲ್ಲಮ್ಮ ಇವತ್ತು? ಇನ್ 5ನೇ ತಿಂಗಳು ಸ್ಟಾರ್ಟ್ ಆಗ್ತೈತ್ರಿ. 5ನೇ ತಿಂಗಳು ಸ್ಟಾರ್ಟ್ ಆಗ್ತೈತೆನಮ್ಮ? ಅಂದ್ರೆ ಓಕೆ, ಅಂದ್ರೆ 4 ಮುಗಿದು ಇವಾಗ 5ರಲ್ಲಿ ಸ್ಟಾರ್ಟ್ ಆಗುತ್ತೆ ಇವಾಗ. ಸ್ಟಾರ್ಟ್ ಆಗ್ತೈತ್ರಿ, ಅವಾಗ ಶ್ರೀಮಂತ ಮಾಡ್ತೀವ್ರಿ. ನೀವು ಬರ್ರಿ. ನಾವು ಬರ್ಬೇಕೇನಮ್ಮ? ಬರ್ರಿ ಗುರುಗಳ, ನೀವ್ ಇಲ್ದ ಹೆಂಗ್ರಿ? ಓಕೆ, ನಾನ್ ಬಂದ್ರೆ ನಿಮ್ ಮನೇಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ತೀನಮ್ಮ. ಖಂಡಿತ ರೀ, ಹೊಟ್ಟೆ ತುಂಬಾ ಆಗ್ತೀವಿ, ಬರ್ನಿರಿ. ಖಂಡಿತಮ್ಮ. ಅಲ್ಲಮ್ಮ, ರಾಯರಿದ್ದಾರೆ. ಖಂಡಿತ ತುಂಬಾ ಖುಷಿ ಆಯ್ತು. ನೆನಪಿಟ್ಕೊಂಡು ನನಗೆ ಕರೆ ಮಾಡಿದಿರಲ್ವಾ? ಇಲ್ಲ ರೀ, ನಿಮ್ನಂತ್ರ ಮರ್ಯಾಕ್ ಸಾಧ್ಯನೇ ಇಲ್ಲ ರೀ ಅದು. ಯಾಕಮ್ಮ? ಅದ ಸಾಧ್ಯನೇ ಇಲ್ರಿ, ನಿಮ್ನ ರಾಯರ್ನ ಯಾವತ್ತೂ ಮರೆಯಲ್ರಿ.
ಓಕೆಮ್ಮ. ರಾಯರ ಕೃಪೆ. 10 ವರ್ಷ ಮಕ್ಕಳಾಗ್ಲಾರ್ದಂತ ನನ್ನ ತಾಯಿ ಇವತ್ತು ಸಂತಾನ ಭಾಗ್ಯ ಆಗಿದೆ ಅಂದ್ರೆ ಇದೆಲ್ಲ ರಾಯರ ಕೃಪೆ ಅಲ್ವೇನಮ್ಮ? ಹೌದ್ರಿ ಹೌದ್ರಿ. ಈ ಸಲ ಗಂಡು ಮಗುನೇ ಆಗ್ಬೇಕು ನೋಡು. ನಿಮ್ ಯಜಮಾನ್ರು ನಿಮಗೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಬಂದಿದ್ದಾರೆ. ಹೋಗ್ ಬಂದಾರಿ. ಅದಕ್ಕೆ ತಾಯಿ ಒಳ್ಳೇದಾಗ್ಲಿ. ರಾಯರ್ನ ನಂಬಿ ಇವಾಗ ಒಳ್ಳೇದಾಗಿದೆ ಅಂತೇಳಿ ರಾಯರ್ನ ಪೂಜೆ ಮಾಡೋದ್ ಬಿಡ್ಬಾರ್ದು. ನಿಮ್ ಉಸಿರು ಇರೋರ್ಗು ರಾಯರ್ಗೆ ಪೂಜೆ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ರೀತಿಗೆ ಒಳ್ಳೇದ್ ಮಾಡ್ತಾರೆ. ಈಗ ಹೆಂಗ್ ನಿಮ್ಮ ಉಸಿರಿರೋರ್ಗು ನೀವು ರಾಯರ್ಗೆ ಪೂಜೆ ಮಾಡ್ತೀರ ಹಂಗೆ ನಿಮ್ಮ ಮಗ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿ ಅದ್ಭುತವಾಗಿರ್ತಾರೆ ತಾಯಿ. ಹಾ ರೀ. ಅದಕ್ಕೆ ರಾಯರ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ರಾಯರಿದ್ದಾರೆ ಅಂತ. ಹೌದ್ರಿ, ನಿಮ್ಮ ವಿಡಿಯೋಗಳೆಲ್ಲಾ ನೋಡಿದೇವ್ರಿ ಗುರುಗಳಾರಿ. ನೋಡ್ತಾ ಇರ್ತೀರಮ್ಮ? ಇರ್ತೇವ್ರಿ. ಹಾ ರೀ. ಓಕೆಮ್ಮ, ಒಳ್ಳೇದಾಗ್ಲಿ ತಾಯಿ. ತುಂಬಾ ಖುಷಿ ಆಯ್ತು. ಒಂದ್ಸಲ ಬರ್ತೀನಮ್ಮ. ನಿಮ್ಮ ಮ್ಯಾಲಿಂಪುರ್ಗ್ ಒಂದ್ಸಾರಿ ಬರ್ರಿ ಗುರುಗಳ. ಮಹಲಿಂಗ್ಪುರ್ ಅಂದ್ರೆ ಎಲ್ಲಿ ಬರ್ತೇಳಮ್ಮ ಅದು? ಬಾಗಲಕೋಟೆ ಜಿಲ್ಲಾ ರೀ. ಬಾಗಲಕೋಟೆ ಅಂದ್ರೆ ಈಗ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕಮ್ಮ? ಬಾಗಲಕೋಟೆ ಮ್ಯಾಲಿಂದಾನ ಬರ್ಬೇಕ್ರಿ. ಇಲ್ಲಿ ಮಾತಾಡ್ತಾರ ಅವ್ರ ಕೈ ಹಾಕ್ತೇನ್ರಿ. ಬಾಗಲಕೋಟೆಯಿಂದ ಬಂದ್ರು ಬರ್ತೈತ್ರಿ ಗುರುಗಳ. ಬಾಗಲಕೋಟೆಯಿಂದ. ಹೌದಮ್ಮ. ಖಂಡಿತ ಸ್ವಾಮಿ, ಒಂದ್ಸಲ ನೋಡ್ತೀನಿ. ಬರ್ರಿ, ಕಾಲ್ ಮಾಡ್ರಿ ಸರ್ ಗುರುಗಳ್ರಿ. ಖಂಡಿತ. ಕಾಲ್ ಮಾಡ್ರಿ, ಮಾತಾಡ್ರಿ. ಮತ್ರಿ ಈಗ ನಿಮ್ ಅನುಗ್ರಹದಿಂದ ನಮಗೆಲ್ಲಾ ಚಲೋ ಆಗ್ತಾ ಇದ್ರಿ. ನಂದೇನು ಸ್ವಾಮಿ, ನಂದೇನಿಲ್ಲ ಇದ್ರಲ್ಲಿ. ನಾನು ಇಲ್ಲಿ ಬರೀ ಗೊಂಬೆ. ನಾನು ಇಲ್ಲಿ ಬರೀ ಗೊಂಬೆ. ನಂದೇನು ಇಲ್ಲ. ನಂದ್ ಯಾವ ಅನುಗ್ರಹನೂ ಇಲ್ಲ. ಎಲ್ಲ ರಾಯರ ಅನುಗ್ರಹ. ಅವ್ರು ಇರುವುದ್ರಿಂದಾನೇ ನಿಮ್ಗೆಲ್ಲ ಅನುಗ್ರಹ ಆಗ್ತಾ ಇರೋದು. ಆಯ್ತ್ರಿ. ಅದಕ್ಕೋಸ್ಕರ ರಾಯರ್ನ ಪೂಜೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ. ನೋಡ್ತೀನಿ. ಸಮಯ ಫ್ರೀ ಮಾಡ್ಕೊಂಡು ಒಂದ್ಸಲ ನಿಮ್ಮ ಮಹಾಲಿಂಗಪುರ್. ಮಹಾಲಿಂಗಪುರ ರೀ. ಖಂಡಿತ. ಅಲ್ಲಿ ಮೊನ್ನೆ ಒಬ್ರು ಯಾರೋ ಇವ್ರು ಫೋನ್ ಮಾಡಿದ್ರು. ಅವ್ರ ಹೆಸರು ಟೀಚರ್ ಅಂತೆ. ಅವ್ರ ನಂಬರ್ ಕೊಟ್ಟಿನ್ರಿ ನಾನ ರೀ. ನೀವೇನೋ ಕೊಟ್ಟಿರೋದು ಅವ್ರಿಗೆ? ಅವ್ರ ಮಗ ನೋಡಿ ಬಂದಂತ. ಸ್ವಾಮಿ, ನನ್ನ ಮಗ ಬಂದ. ಆದ್ರ ಆ ತಾಯಿಗೆ ಹೇಳಿದ್ದೆ, ನೋಡಮ್ಮ, ಅವ್ವ ಅಂತ ಕೂಗಿ ಇಕ್ಕೊಂಡು ನಿಮ್ಮ ಮಗ ಬರುತ್ತಾನೆ ಅಂತ ಹೇಳಿದಾಗ ಬುಧವಾರ ದಿವಸನೇ ಅವ್ರ ತಾಯಿ ಮಗನ ಒಂದು ಮಾಡಿದ್ರು ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದೌದ್ರಿ. ಅವರು ಬಂದ್ರು ನನ್ನ ಮಗ ಅಂತಂದು. ಪಾಪ 2 ವಾರದಿಂದ ನನಗೆ ಕರೆ ಮಾಡ್ತಾ ಇದಾರಂತೆ. ನಾನು ಸ್ವೀಕರಿಸ್ಕೊಂಡಿಲ್ಲ ಅವ್ರ ಫೋನ್ ನಂಬರ್. ಯಾಕಂದ್ರೆ ನಂಬರ್ ಸೇವ್ ಇಲ್ಲ ಸ್ವಾಮಿ ನನ್ನ ಹತ್ರ ಯಾವತ್ತು. ಹ್ಞೂನ್ರಿ, ನನಗೂ ಹೇಳಿದ್ರಿ, ಫೋನ್ ಹಚ್ಚಿ ಮಾತಾಡ್ಯಾರ ಅಂತೀರಿ. ಇಲ್ಲ, ಮಾತಾಡಿದ್ರು. ಅವ್ರದ್ದು ರೆಕಾರ್ಡ್ ಆಯ್ತು, ಅದನ್ನು ಹಾಕಿನಿ ಆಲ್ರೆಡಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ನನ್ನ ಮಗ ನೀವ್ ಹೇಳ್ಕೊಟ್ಟಂಗೆ ನಾನು ಪೂಜೆ ಮಾಡಿದೆ. ನೀವ್ ಹೇಳ್ಕೊಟ್ಟಂಗೆ ಒಂದು ಮಾತು ಹೇಳಿದ್ರಿ, ಅವ್ವ ಅಂತ ಕೂಗಿಕೊಂಡು ಬರುತ್ತಾನೆ ಅಂತ ಹೇಳಿದ್ರಿ. ಅದೇ ಮುಖಾಂತರದಲ್ಲಿ ನಾಳೆ ಗುರುವಾರ ಇದೆ, ಇವತ್ತು ಬುಧವಾರದಂಗೆ ನನ್ನ ಮಗ ಅವ್ವ ಅಂತ ಕೂಗಿಕೊಂಡು ಬಂದ ಗುರುಗಳೇ ಅಂತ ಫೋನ್ ಮಾಡಿದ್ರು. ಅಯ್ಯೋ ತಾಯಿ, ಒಳ್ಳೇದಾಗ್ಲಿ. ಅಯ್ಯೋ, ನೀವ್ ಎಲ್ಲಿದ್ದೀರಾ ಸ್ವಾಮಿ? ನಿಮ್ಮನ್ನ ಹುಡಿಕೊಂಡು ಬರ್ತೀನಿ ಅಂತಂದ್ರು. ನನ್ನನ್ನ ಯಾಕಮ್ಮ ಹುಡಿಕೊಂಡ್ ಬರ್ತೀಯ? ಮಂತ್ರಾಲಯಕ್ಕೆ ಹೋಗಮ್ಮ, ರಾಯರ ಸನ್ನಿಧಾನಕ್ಕೆ ಹೋಗಮ್ಮ, ರಾಯರ ದರ್ಶನವನ್ನು ಪಡೆದುಕೊಂಡು ಬಾ ಅಂತ ಹೇಳಿದೆ ಆ ತಾಯಿಗೆ. ರಾಯರ್ನ ಯಾರ ಭಕ್ತಿಯಿಂದ ಕೈ ಮುಗಿತಾರೋ ಅವ್ರಿಗೆ ಜೀವನದಲ್ಲಿ ಯಶಸ್ವಿ ಬೇಗ ಬರುತ್ತೆ. ಅದಕ್ಕೆ ಉದಾಹರಣೆ ನಿಮ್ದೇ ಇಟ್ಕೊಳ್ಳಿ. 10 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ, ನನಗೆ ಫೋನ್ ಮಾಡಿ ಒಂದು ವ್ರತವನ್ನು ತಿಳಿಸ್ಕೊಡಿ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಇವತ್ತು ನೀವು ಖುಷಿಯಿಂದ ನೆಕ್ಸ್ಟ್ ಇನ್ನ ಗಂಡು ಮಗು ಆದ್ಮೇಲೆ ನನಗೆ ಕರೆ ಮಾಡ್ತೀರಾ ನೋಡಿ. ಸೀಮಂತಕ್ಕೂ ಕರೀತಾ ಇದ್ದೀರಾ. ಫೆಬ್ರವರಿ 11 ಬನ್ರಿ. ಖಂಡಿತ ಸಮಯ ಫ್ರೀ ಮಾಡ್ಕೊಂಡು ನಾನು ಫೆಬ್ರವರಿ 11ಕ್ಕೆ ಟ್ರೈ ಮಾಡ್ತೀನಿ. ಇರುವುದಿಲ್ಲ, ನಾನು ನೋಡ್ತೀನಿ. ಮತ್ತೆ ಆ ಮಗು ಆದ್ಮೇಲಾದ್ರೂ ಖಂಡಿತ ಒಂದು ಸಲ ನಿಮ್ಮ ಮನೆ ಹತ್ರ ಬಂದು ನಿಮ್ಗೆ ಭೇಟಿ ಮಾಡ್ತೀನಿ. ನಾನು ಸಿಗ್ತೀನಿ. ಗುರುಗಳ್ರಿ, ಈಗ ನನಗ್ ಕರೆ ಮಾಡ್ತಾ ಇದ್ದಾರ್ರಿ, ನಮ್ ನಂಬರ್ ತಗೊಂಡ್ರಿ. ಬ್ಯಾರೆ ಭಕ್ತಾದಿಗಳ್ರಿ. ಅವ್ರು ನೀವ್ ಪೂಜೆ ಹೆಂಗ್ ಮಾಡ್ರಿ, ಹೆಂಗ್ ಹೇಳ್ರಿ ಅಂತಿದಾರೆ. ಅವ್ರಿಗೆ ಹೇಳೋಣ ಬೇಡ, ನಿಮ್ ಒಂದ್ ಮಾತ್ ಕೇಳ್ಬೇಕಿರ್ಲ ನಾನು. ಅಯ್ಯೋ, ಅದಕ್ಕೇನಿದೆ ಸ್ವಾಮಿ, ಹೇಳಿ ಸ್ವಾಮಿ. ಎಲ್ಲರಿಗೂ ಒಳ್ಳೇದಾಗ್ಬೇಕು. ಎಲ್ಲಾರ್ಗು ಒಳ್ಳೇದಾಗ್ಬೇಕು ಅನ್ನೋದು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮ ಭಾವನೆ ಇರುವುದು. ಯಾಕಂದ್ರೆ ಹೆಂಗೆ ಫೋನ್ ಮಾಡ್ತಾ ಇರ್ತಾರೆ, ಓಕೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನ ಚೆಕ್ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. ಇಲ್ಲಾಂದ್ರೆ ನಾನು ಅವತ್ತೇ ನಾನು ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬೋದಾಗಿತ್ತು. ಯಾಕೆ ವಿಡಿಯೋ ಮಾಡಿ ಅಪ್ಲೋಡ್ ಅಂದ್ರೆ ಅವ್ರದ್ದು ಏನು ಸಮಸ್ಯೆಗಳಿರುತ್ತೆ, ಏನು ಪಾಪ ಕರ್ಮಗಳಿರುತ್ತೆ, ಅದೆಲ್ಲ ಹೆಂಗೆ ಮುಕ್ತಿ ಮಾಡ್ಬೇಕು ಅನ್ನೋದು ಮಾಹಿತಿ ಕೊಡೋರು ಇರಬೇಕು. ಈಗ ನೀವ್ ಹೇಳ್ತೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಅವ್ರದ್ದು ನಾನು ಯಾವ ತರ ಅಂದ್ರೆ ನಂದು ಒಂದು ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ತೀನಿ. ಅವ್ರ ಇಶ್ಯೂಗೆ ಯಾವ್ದು ಇರುತ್ತೆ ಅದೆಲ್ಲ ನಿಮ್ಗೆ ಗೊತ್ತಾಗುವುದಿಲ್ಲ. ಆ ತರ ಚೆಕ್ ಮಾಡ್ಕೊಂಡು ಅವ್ರ ಪಾಪ ಕರ್ಮಗಳು ಎಲ್ಲ ಮುಕ್ತಿ ಆಗ್ಬೇಕು. ಅವಾಗ ನಾವು ಹೇಳಿದ್ದು ಅವ್ರಿಗೆ ಸಲ್ಲುತ್ತೆ ಸ್ವಾಮಿ. ಅದು ಇವಾಗ ನೀವ್ ಹೇಳ್ತೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಹೇಳಿದ ಮೇಲೆ ಆಗ್ಲಿಲ್ಲ ಅಂದ್ರೆ ಅದೊಂದು ಸಮಸ್ಯೆ ಇರುತ್ತೆ. ಆ ಕರ್ಮಗಳು ಅನ್ನೋದು ಇರುತ್ತಲ್ಲ ಸ್ವಾಮಿ, ಆ ಕರ್ಮಗಳು ನಾವೇ ಅನುಭವಿಸ್ಬೇಕು. ಇವಾಗ ಮುಂದೆ ತಂದೆಯವರು ಮಾಡಿದ್ದು, ತಾತನವರು ಮಾಡಿದ್ದು ಮಕ್ಕಳು ಅನುಭವಿಸ್ತಾ ಇದ್ರು, ಮೊಮ್ಮಕ್ಕಳು ಅನುಭವಿಸ್ತಾ ಇದ್ರು. ಇವಾಗ ಹಂಗಲ್ಲ, ನಾವು ಮಾಡಿರೋ ಕರ್ಮ ನಾವೇ ಉಣ್ಬೇಕು ಇವಾಗ. ಹಾಗೆ ಇದಾರೆ.
ಆ ತರದಲ್ಲಿ ಇರುತ್ತೆ. ನೋಡಿ ವ್ರತವನ್ನು ಹೇಳಿ, ಪರವಾಗಿಲ್ಲ, ವ್ರತವನ್ನು ಹೇಳೋದ್ರಿಂದ ಏನು ತಪ್ಪಿಲ್ಲ. ಆದ್ರೆ ಅದರದ್ದೇ ಆದಂತ ಒಂದು ನಿಯಮ ಇರುತ್ತೆ, ಆ ತರದಲ್ಲಿ ತಿಳಿಸ್ಕೊಡ್ಬೇಕು. ಹೌದು, ಅವ್ರ ಗುರುಗಳ್ರಿ, ಅವ್ರು ಇಲ್ಲೇ ನಮ್ ಸೈಡ್ದವ್ರು, ನಿಮಗ ಕಾಲ್ ಬಾಳ ಮಾಡಿದಾರ್ರಿ ಅವ್ರು. ನಂಬರ್ ಕೊಡಿ, ನೀವು ಫೋನ್ ಮಾಡಿಸಿ. ನೋಡಿ, ಒಂದು ವಿಚಾರದಲ್ಲಿ ಮಾಡ್ತಾ ಇರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ನಾನು ಫೋನ್ ಮಾಡಿದ್ರೆ ಸಾವಿರಾರು ಫೋನ್ ನನಗೆ ಬರ್ತಾ ಇರುತ್ತೆ. ಆದ್ರೆ ಅವ್ರ ಕರ್ಮಗಳು ಕಳೆದು ಹೋಗೋವರೆಗೂ ನಂಬರು ಅದೇ ರೀತಿಯಾಗಿ ಕಾಡಿಸ್ತಾ ಇರುತ್ತೆ. ಇಲ್ಲ, ಇವ್ರಿಗೆ ಇನ್ನೂ ಕರ್ಮ ಇದೆ, ಈ ಕರ್ಮ ಇನ್ನೂ ಕಳೆದು ಹೋಗ್ಬೇಕು. ಹೌದು, ಮತ್ರಿ ನಿಮ್ ನಂಬರ್ ನಾವ್ ಸಿಕ್ಕಿದ್ಕೂಲ ಫೋನ್ ಕಾಲ್ ಹೋಗಿದ್ರಿ ನಿಮ್ಗೆ. ಬಾಳ್ ವೇಟ್ ಆಗಿಲ್ರಿ ನಿಮಗ್ ನಾವ್ ಮಾತಾಡ್ಲಿಕ್ರಿ. ಏನ್ ಹೇಳಿ? ಫಸ್ಟ್ ದಿನ ನಿಮಗ್ ಫೋನ್ ನಾವ್ ಹಚ್ಚಿದ್ವಿರ್ಲ, ಸಡನ್ಲಿ ಹೋಗಿದ್ರಿ ನಿಮಗ್ ಅವತ್ತನ ರೀ. ನೀವ್ ಹೇಳೋದ್ ಅರ್ಥ ಆಗ್ತಾ ಇಲ್ಲ ನನಗೆ. ಸಡನ್ಲಿ ಅವತ್ ನಾವ್ ಫೋನ್ ಹಚ್ಚಿದ್ವಿರ್ಲ ಗುರುಗಳ್ ಫಸ್ಟ್ ಟೈಮ್ ರೀ. ಹೌದು, ಅವತ್ತನ ನೀವು ಕಾಲ್ ರಿಸೀವ್ ಮಾಡ್ಯಾರ, ನೀವು ಲೇಟ್ ಆಗೇ ಇಲ್ರಿ. ಹಂಗ ಇರ್ಲಿ, ಅವ್ರಿಗೆ ನೋಡಿ ವ್ರತವನ್ನು ತಿಳಿಸ್ಕೊಡಿ. ಅದ್ರ ಬಟ್ ಆ ಕರ್ಮಗಳು ಇರುತ್ತೆ, ಆ ಕರ್ಮಗಳು ಹೆಂಗ್ ಮುಕ್ತಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಮುಕ್ತಿ ಮಾಡಿಸ್ಬೇಕು, ಅವಾಗ್ಲೇ ಅದಕ್ಕೆ ಒಂದು ಸಂತೃಪ್ತಿ ಅನ್ನೋದು ಸಿಗುತ್ತೆ. ಅವಾಗ್ಲೇ ಅವ್ರಿಗೆ ವ್ರತವನ್ನು ಸ್ಟಾರ್ಟ್ ಮಾಡಬಹುದು. ಆದ್ರೆ ನಿಮ್ಗೆ ಏನ್ ಹೇಳಿದಿನಲ್ಲ ವ್ರತದಲ್ಲಿ, ಆ ತರದಲ್ಲಿ ವ್ರತ ಹೇಳ್ಕೊಡ್ಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ನಿಯಮ ರೀತಿ ಅನ್ನೋದು ಇರುತ್ತೆ, ಆ ತರದಲ್ಲಿ ಬದಲಾವಣೆ ಆಗ್ಬೇಕು. ಅರ್ಥ ಆಯ್ತಲ್ಲ ಸ್ವಾಮಿ? ನಿಮ್ದ ನಂಬರ್ ಕೊಡ್ತೇನ್ರಿ ಅವ್ರಿಗೆ. ಕೊಡಿ, ಅವ್ರು ಮಾಡ್ಲಿ. ನನಗೆ ಅವ್ರು 1000 ಸಲ ಫೋನ್ ಮಾಡಿದ್ರು ನಾನು ಅವ್ರ ಮೇಲೆ ಬೇಜಾರ್ ಮಾಡ್ಕೊಂಡು ಹೋಗುದಿಲ್ಲ. ನನ್ನ ಲೈನ್ ಯಾವತ್ತು ಸಿಗುತ್ತೋ ಅವತ್ತು ಅವ್ರ ಕರ್ಮಗಳು ಕಳೆದೋಗುತ್ತೆ. ನಾನು ವ್ರತವನ್ನು ಹೇಳ್ಕೊಡ್ತೀನಿ. ಆದ್ರೆ ಒಂದು ಸಲ ಬಿಜಿ ಬರುತ್ತೆ, ಒಂದು ಸಲ ಸ್ವಿಚ್ ಆಫ್ ಅಂತ ಬರುತ್ತೆ. ಆದ್ರೆ ನಾನು ಪರ್ಮನೆಂಟ್ ಆಗಿ ಏನ್ ಸ್ವಿಚ್ ಆಫ್ ಮಾಡ್ಕೊಳಂಗಿಲ್ಲಲ್ವಾ. ನನಗೂ ಒಂದು ಸ್ವಲ್ಪ ನಿಯಮದ ರೀತಿಯಾಗಿ ನನಗೊಂದು ಪ್ರಸಾದವನ್ನು ಸ್ವೀಕರಿಸ್ಕೋಬೇಕು, ಪೂಜೆಯನ್ನು ಮಾಡ್ಬೇಕು, ಪರ್ಸನಲ್ ಕೆಲಸಗಳು ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಆ ಟೈಮಲ್ಲಿ ಸ್ವಿಚ್ ಆಫ್ ಮಾಡಿರ್ತೀನಿ, ಮತ್ತೆ ರಿಟರ್ನ್ ಫೋನ್ ಆನ್ ಮಾಡೇ ಮಾಡ್ತೀನಿ ನಾನು. ಆಯ್ತಾಯ್ತ್ರಿ. ಈಗ ನಾ ಮಂತ್ರಾಲಯದಿಂದ ಅದ ಪಾದೋದಕ ತಂದೇನ್ರಿ, ಮೃತ್ತಿಕೆ ಪ್ರಸಾದ ರೀ. ಮೃತ್ತಿಕಾ ಪ್ರಸಾದವನ್ನು ಅದನ್ನ ನಮ್ ಶ್ರೀಮತಿ ಅವ್ರಿಗೆ ನೀರಲ್ಲಿ ಹಾಕಿ ಕೊಡ್ಲಿಕ್ಕೆ ಆತನ್ರಲ್ಲ. ಹೌದು, ಕೊಡಿ. ಆದ್ರೆ ಅದನ್ನ ಅದಕ್ಕೂ ಒಂದು ರೀತಿ ಇರುತ್ತೆ ತಗೊಳ್ಳೋದು. ಒಂದು ಚಿಟಿಗೆ ಇಷ್ಟ ಹಾಕಿ ಅದನ್ನ ನಾನ್ ವೆಜ್ ಏನ್ ತಿಂತಾ ಇಲ್ಲಲ್ಲ ಸ್ವಾಮಿ? ಏನೂ ಇಲ್ರಿ, ತತ್ತಿ ಇಲ್ರಿ, ಯಾವ್ದು ತರ ಏನೂ ಇಲ್ರಿ. ಆಯ್ತು, ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಒಂದು ಚಿಟಿಗೆ ಇಷ್ಟ ಹಾಕಿ ಅದನ್ನ ತಗೋಬೇಕು, ಮೃತ್ತಿಕಾ ಪ್ರಸಾದವನ್ನು. ತಗೊಳ್ಳಿ. ಖಂಡಿತ ನೋಡ್ತೀನಿ, ಆದಷ್ಟು ಟೈಮ್ ಮಾಡ್ಕೊಂಡು ಬರೋದಾದ್ರೆ ಬರ್ತೀನಿ. ಬನ್ನಿ ಗುರುಗಳ. ಬಂದ್ರೆ ಊಟ ಮಾಡ್ತೀನಿ ಸ್ವಾಮಿ. ಊಟ ಪ್ರಸಾದ ಮಾಡುವಂತ್ರಿ ನಮ್ಮ ಮನೆಯಲ್ಲಿ. ಖಂಡಿತ ಸ್ವಾಮಿ. ಪ್ರೀತಿಯಿಂದ ಮತ್ತೆ ರಿಟರ್ನ್ ಕರೆ ಮಾಡಿ ನನಗೆ ತಿಳಿಸ್ತಾ ಇದ್ರಲ್ಲ, ತುಂಬಾ ಖುಷಿ ಆಯ್ತು. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ಈ ಸಲ ಗಂಡು ಮಗುನೇ ಆಗ್ಲಿ ನನ್ನ ತಾಯಿಗೆ ಅಂತ ಕೇಳಿಕೊಂಡು ರಾಯರ ಪಾದವನ್ನು ಹಿಡಿದು ನಾನು ಪೂಜೆ ಕೂಡ ಮಾಡ್ತೀನಿ. ಗಂಡು ಮಗು ಆದ್ಮೇಲೆ ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ಬೇಕು. ಗಂಡು ಮಗು ಆದ್ರೂ ಸ್ವೀಕರಿಸ್ಕೋಬೇಕು, ಹೆಣ್ಣು ಮಗು ಆದ್ರೂ ಸ್ವೀಕರಿಸ್ಕೋಬೇಕು. ನಿಮ್ಗೆ ಕೊಟ್ಟದ್ ಪ್ರಸಾದ ರೀ. ಮತ್ತೆ ಹೆಣ್ಣು ಮಗುನೇ ಆಯ್ತು ಅಂತಂದ್ ಮತ್ತೆ ಇದನ್ ಮಾಡ್ಬಾರ್ದು. ಹೆಣ್ಣು ಮಗು ಆದ್ರೂ ಸ್ವೀಕರಿಸ್ಕೊಂಡು ಗಂಡು ಮಗು ಆದ್ರೂ ಸ್ವೀಕರಿಸ್ಕೋಬೇಕು. ಆದ್ರೆ ಒಟ್ಟಿನಲ್ಲಿ ಗಂಡು ಮಗುನೇ ಗ್ಯಾರಂಟಿ. ಆಯ್ತ್ರಿ, ನಿಮ್ ಪ್ರಸಾದ ರೀ. ಆಯ್ತು ಸ್ವಾಮಿ, ಶುಭವಾಗಲಿ. ಶುಭವಾಗಲಿ ಸರ್. ನಿಮ್ದು ಊಟ ಆಗಿದ್ರಿ? ಸ್ವಾಮಿ ಇನ್ನೂ ಇಲ್ಲ ಸ್ವಾಮಿ, ಇವಾಗ ಮಾಡ್ಬೇಕು ನೋಡಿ. ಇವಾಗ ಫೋನ್ 11:30 ಆಯ್ತು. ಹ್ಞೂನ್ರಿ. ಆಯ್ತು, ಇವಾಗ ಮಾಡ್ತೀನಿ. ಯಾಕೋ ಮನಸ್ ಬಾಳ ನಿಮ್ ಕಡೆ ಎಳಿತಾ ಇತ್ರಿ, ಫೋನ್ ಹಚ್ಬೇಕು ನೋಡೋಣ ಅಂತ ಹಚ್ಚಿದೆ, ನೀವ್ ರಿಸೀವ್ ಮಾಡಿರಿ. ಶುಭವಾಗ್ಲಿ. ಅಂದ್ರೆ ಟೈಮ್ ಆಯ್ತಲ್ಲ, ಇವಾಗ ನಾನ್ ಜಾಸ್ತಿ ಫೋನ್ ಸ್ವೀಕರಿಸಂಗಿಲ್ಲ. ಏನಾದ್ರು ಎಮರ್ಜೆನ್ಸಿ ಇದ್ರೆ ಮಾತ್ರ ಸ್ವೀಕರಿಸ್ತೀನಿ. ಆದ್ರೆ ಪಾಪು ಆದ್ರೂ ಒಂದೊಂದು ಟೈಮಲ್ಲಿ 2 ಗಂಟೆ 1 ಗಂಟೆ 3 ಗಂಟೆಗೆಲ್ಲ ಕರೆ ಮಾಡ್ತಿರ್ತಾರೆ ನನ್ನ ತಾಯಂದಿರು. ಹೌದು. ಆಯ್ತು, ಮತ್ತೆ ಸಂಪರ್ಕ ಮಾಡ್ತೀನಿ, ಚಿಂತಿಸಬೇಡಿ. ರಾಯರಿದ್ದಾರೆ. ಶುಭವಾಗಲಿ ಸ್ವಾಮಿ. ನೀವು ಕರೆ ಮಾಡ್ರಿ ಒಂದ್ಸಲ ಮತ್ತೆ. ಆಯ್ತು, ಶುಭವಾಗಲಿ.